ನಮಸ್ಕಾರ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಏವಿಯೇಷನ್ ಬಿಕ್ಕಟ್ಟು ಎದುರಾಯಿತು. ಲಕ್ಷಾಂತರ ಜನ ಏರ್ಪೋರ್ಟ್ಗಳಲ್ಲಿ ಅಕ್ಷರಶಃ ಸಿಲ್ಕಿ ಹಾಕೊಂಡ್ರು. ಈ ಘಟನೆ ಕೇವಲ ಒಂದೇ ಒಂದು ಏರ್ಲೈನ್ಗೆ ಸಂಬಂಧಿಸಿದ್ದಲ್ಲ, ಬದಲಾಗಿ ನಮ್ಮ ಇಡೀ ವಿಮಾನಯಾನ ವ್ಯವಸ್ಥೆಯಲ್ಲಿರೋ ಲೋಪದೋಷಗಳನ್ನ ಬಯಲಿಗೆಳೆದಿದೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಒಬ್ಬ ಪ್ರಯಾಣಿಕರ ಮಾತನ್ನು ಕೇಳಿದ್ರೆ ಈ ಬಿಕ್ಕಟ್ಟಿನ ಗಂಭೀರತೆ ನಮಗೆ ಅರ್ಥ ಆಗುತ್ತೆ. ಲಕ್ನೋದಿಂದ ಹೈದರಾಬಾದಿಗೆ ಹೋಗ್ಬೇಕಿದ್ದ ಇವರು ಸರಿಸುಮಾರು 7 ಗಂಟೆಗಳ ಕಾಲ ಏರ್ಪೋರ್ಟ್ನಲ್ಲೇ ಕಾದ್ರು. ಆದರೆ ಅವರ ಫ್ಲೈಟ್ ಟೇಕ್ ಆಫ್ ಆಗಲಿಲ್ಲ. ಇದು ಕೇವಲ ಒಬ್ಬರ ಕಥೆಯಲ್ಲ, ಇಂಥ ಸಾವಿರಾರು ಜನರ ಅನುಭವವಾಗಿತ್ತು ಆ ದಿನಗಳಲ್ಲಿ. ಒಬ್ಬ ವ್ಯಕ್ತಿಯ ಕಥೆಯಿಂದ ಈಗ ಈ ಬಿಕ್ಕಟ್ಟಿನ ಅಗಾಧತೆಗೆ ಬರೋಣ. ಸುಮಾರು 5 ಲಕ್ಷ PNRಗಳು, ಅಂದ್ರೆ ಬರೋಬ್ಬರಿ 5 ಲಕ್ಷ ಬುಕಿಂಗ್ಗಳನ್ನ ರದ್ದು ಮಾಡಲಾಯಿತು. ಇದು ನಮ್ಮ ದೇಶದ ಇತಿಹಾಸದಲ್ಲೇ ನಡೆದ ಅತಿದೊಡ್ಡ ವಿಮಾನಯಾನ ಅವ್ಯವಸ್ಥೆ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಇಷ್ಟೆಲ್ಲ ಗೊಂದಲ, ಇಷ್ಟೆಲ್ಲ ಅವ್ಯವಸ್ಥೆಗೆ ಕಾರಣವಾದ್ರೂ ಏನು? ಈ 500,000 ಬುಕಿಂಗ್ಗಳು ರದ್ದಾಗೋಕೆ ಹೊಣೆ ಯಾರು? ಈ ಮೂಲಭೂತ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನವೇ ನಮ್ಮ ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶ. ಸರಿ, ನಮ್ಮ ತನಿಖೆಯ ಮೊದಲ ಭಾಗವನ್ನ ನೋಡೋಣ. ದೇಶದಾದ್ಯಂತ ಏರ್ಪೋರ್ಟ್ಗಳಲ್ಲಿ, ಗ್ರೌಂಡಲ್ಲಿ ಪರಿಸ್ಥಿತಿ ಹೇಗಿತ್ತು, ಏನೆಲ್ಲ ಅವ್ಯವಸ್ಥೆಗಳು ನಡೆದ್ವು ಅನ್ನೋದನ್ನ ಮೊದಲು ನೋಡೋಣ. ಈ ಫ್ಲೈಟ್ ಕ್ಯಾನ್ಸಲೇಷನ್ಗಳಿಂದ ಜನಪಟ್ಟ ಪಾಡು ಅಷ್ಟಿಷ್ಟಲ್ಲ. ಯಾವುದೇ ಮಾಹಿತಿ ಇಲ್ಲದೆ ಗಂಟೆಗಟ್ಲೆ ಕಾಯ್ಬೇಕಾಯ್ತು. ಒಂದು ಘಟನೆತು ನಿಜಕ್ಕೂ ಹೃದಯ ವಿದ್ರಾವಕ. ಓರ್ವ ಮಹಿಳೆ ತನ್ನ ಪತಿಯ ಮೃತದೇಹದೊಂದಿಗೆ ಏರ್ಪೋರ್ಟ್ನಲ್ಲೇ ಸಿಲುಕ್ಕೊಂಡಿದ್ರು. ಇದರ ಜೊತೆಗೆ ಬೇರೆ ಏರ್ಲೈನ್ಗಳು ಇದೇ ಅವಕಾಶವನ್ನು ಬಳಸಿಕೊಂಡು ಟಿಕೆಟ್ ದರಗಳನ್ನು ವಿಪರೀತ ಏರಿಕೆ ಮಾಡಿದ್ವು. ಕೊನೆಗೆ ಜನರಿಗೆ ಸಿಕ್ಕ ಪರಿಹಾರ ಅಂದ್ರೆ ಕೇವಲ ಟಿಕೆಟ್ ಹಣ ವಾಪಸ್ ಅಷ್ಟೇ. ಆದ್ರೆ ಅವರು ಅನುಭವಿಸಿದ ಮಾನಸಿಕ ಹಿಂಸೆಗೆ ಯಾವುದೇ ಬೆಲೆ ಇರಲಿಲ್ಲ. ಈ ಚಾರ್ಟ್ ನೋಡಿ, ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಫ್ಲೈಟ್ಗಳು ಕ್ಯಾನ್ಸಲ್ ಆದ್ಮೇಲೆ ಬೇರೆ ಏರ್ಲೈನ್ಗಳು ಹೇಗೆ ಆರ್ಥಿಕ ಶೋಷಣೆ ಮಾಡಿದ್ವು ಅನ್ನೋದಕ್ಕೆ ಇದೊಂದು ಉದಾಹರಣೆ. ದೆಹಲಿಯಿಂದ ಬೆಂಗಳೂರಿಗೆ ಟಿಕೆಟ್ ದರ 96,000 ರೂಪಾಯಿವರೆಗೂ ಹೋಗಿತ್ತು. ಯೋಚನೆ ಮಾಡಿ, ಸಾಮಾನ್ಯ ದರ ಎಲ್ಲೋ, ಈ ರೇಟಲ್ಲೋ. ಈಗ ನಮ್ಮ ಗಮನವನ್ನ ಈ ಬಿಕ್ಕಟ್ಟಿನ ಕೇಂದ್ರಬಿಂದು ಅಂದ್ರೆ ಆ ಏರ್ಲೈನ್ ಕಡೆಗೆ ತಿರುಗಿಸೋಣ. ಈ ಇಡೀ ಸಿಸ್ಟಮ್ ಕುಸಿಯೋಕ್ಕೆ ಕಾರಣವಾದ ಘಟನೆಗಳು ಮತ್ತು ನಿರ್ಧಾರಗಳನ್ನ ಒಂದೊಂದಾಗಿ ಪರಿಶೀಲಿಸೋಣ. ಇದೆಲ್ಲ ಶುರುವಾಗಿದ್ದು ಹೇಗೆ ಅಂತ ನೋಡಿದ್ರೆ, ಫೆಬ್ರವರಿಯಲ್ಲಿ ಹೈಕೋರ್ಟ್ ಪೈಲಟ್ಗಳ ವಿಶ್ರಾಂತಿಗಾಗಿ ಹೊಸ FTTL ನಿಯಮಗಳನ್ನು ಜಾರಿಗೆ ತರುತ್ತೆ. ಆಮೇಲೆ ಡಿಸೆಂಬರ್ 2ನೇ ತಾರೀಕು ಪೈಲಟ್ಗಳು ತಮ್ಮ ಸಿಸ್ಟಮ್ಗಳಿಗೆ ಲಾಗಿನ್ ಆಗೋಕೆ ಆಗ್ತಿಲ್ಲ ಅಂತ ದೂರು ಕೊಡೋಕೆ ಶುರು ಮಾಡ್ತಾರೆ. ಕೇವಲ 3 ದಿನಗಳಲ್ಲಿ ಡಿಸೆಂಬರ್ 5ರ ಹೊತ್ತಿಗೆ ದಿನಕ್ಕೆ 70 ಫ್ಲೈಟ್ಗಳ ಕ್ಯಾನ್ಸಲೇಷನ್ ಇದ್ದಿದ್ದು 1000ಕ್ಕೂ ಹೆಚ್ಚಾಗುತ್ತೆ. ಏರ್ಲೈನ್ ಕಡೆಯಿಂದ ಆಗಿರುವ 3 ದೊಡ್ಡ ತಪ್ಪುಗಳನ್ನ ಇಲ್ಲಿ ಗುರುತಿಸಬಹುದು. ಮೊದಲನೇದಾಗಿ ಲೀನ್ ಅಂಡ್ ಮೀನ್ ಮಾಡೆಲ್, ಅಂದ್ರೆ ಎಲ್ಲದರಲ್ಲೂ ಖರ್ಚು ಕಡಿಮೆ ಮಾಡೋದು, ಆದರೆ ಯಾವುದೇ ಎಮರ್ಜೆನ್ಸಿಗೆ ಬ್ಯಾಕಪ್ ಇಲ್ಲದೆ ಇರೋದು. ಎರಡನೇದಾಗಿ ಪ್ರಯಾಣಿಕರ ಕೋಪವನ್ನೆಲ್ಲ ಎದುರಿಸೋಕೆ ಗ್ರೌಂಡ್ ಸ್ಟಾಫ್ನ ಮುಂದಕ್ಕೆ ಬಿಟ್ಟು ಕೈ ತೊಳ್ಕೊಂಡಿದ್ದು. ಮೂರನೇದಾಗಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಿದ್ರೂ ಜನರಿಗೆ ಏರ್ಪೋರ್ಟ್ಗೆ ಬನ್ನಿ ಅಂತ ಹೇಳಿದ್ದು. ಹಾಗಾದ್ರೆ ಈ ಲೀನ್ ಅಂಡ್ ಮೀನ್ ಮಾಡೆಲ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಸಾಧ್ಯವಾದಷ್ಟು ಕಡಿಮೆ ಖರ್ಚಿನಲ್ಲಿ, ಅಂದ್ರೆ ಇಂಧನ, ಸಿಬ್ಬಂದಿ, ಹೀಗೆ ಎಲ್ಲದರಲ್ಲೂ ಖರ್ಚು ಕಡಿಮೆ ಮಾಡಿ ಅತಿ ಹೆಚ್ಚು ಲಾಭ ಗಳಿಸೋದು. ಇದು ಸಣ್ಣ ಪ್ರಮಾಣದಲ್ಲಿ ಸರಿ ಅನಿಸ್ಬೋದು. ಆದರೆ 350ಕ್ಕೂ ಹೆಚ್ಚು ಫ್ಲೈಟ್ಗಳನ್ನು ಇಟ್ಕೊಂಡಿರೋ ದೊಡ್ಡ ಏರ್ಲೈನ್ಗೆ ಬ್ಯಾಕಪ್ ಅಂತ ಏನೂ ಇಲ್ಲದೆ ಹೋದ್ರೆ, ಏನಾದರೂ ಹೆಚ್ಚು ಕಮ್ಮಿ ಆದಾಗ ಇಡೀ ಸಿಸ್ಟಮಿಗೆ ಕುಸಿದು ಬೀಳುತ್ತೆ. ಏರ್ಲೈನ್ ಕತೆ ಆಯ್ತು. ಆದರೆ ಇದನ್ನೆಲ್ಲ ನೋಡ್ಕೊಳ್ಬೇಕಾದ ಸಂಸ್ಥೆ, ನಿಯಂತ್ರಕ ಸಂಸ್ಥೆ ಆದ DGCA ಎಲ್ಲೋಗಿತ್ತು? ಈ ಇಡೀ ಬಿಕ್ಕಟ್ನಲ್ಲಿ ಅವರ ಪಾತ್ರವೇನು? ಇಲ್ಲಿರೋ ಡೇಟಾ ನೋಡಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ದೇಶದ ವಿಮಾನಯಾನದ ಕಾವಲುಗಾರನಾಗಿರ್ಬೇಕಿದ್ದ DGCA ಸಂಸ್ಥೆಯಲ್ಲಿ 53% ಹುದ್ದೆಗಳು ಖಾಲಿ ಇವೆ. ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಸಿಬ್ಬಂದಿ ಇಲ್ಲ. ಹೀಗಿದ್ದಾಗ ಅವರು ಸರಿಯಾಗಿ ಮೇಲ್ವಿಚಾರಣೆ ಮಾಡೋಕೆ ಹೇಗೆ ಸಾಧ್ಯ? ಒಂದು ಕಾಲದಲ್ಲಿ DGCA ಅಂದ್ರೆ ಅದಕ್ಕೊಂದು ಗೌರವ ಇತ್ತು. ಯಾಕಂದ್ರೆ ಅಲ್ಲಿ ವಾಯುಪಡೆಯ ನಿವೃತ್ತ ಅಧಿಕಾರಿಗಳು, ಫೈಟರ್ ಪೈಲಟ್ಗಳಂತಹ ವಿಷಯ ತಜ್ಞರಿದ್ರು. ಅವರಿಗೆ ಸುರಕ್ಷತೆಯೇ ಮೊದಲ ಆದ್ಯತೆಯಾಗಿತ್ತು. ಆದರೆ ಇವತ್ತು ಆ ತಾಂತ್ರಿಕ ಪರಿಣತಿಯ ಕೊರತೆ ಎದ್ದು ಕಾಣ್ತಿದೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಏವಿಯೇಷನ್ನಂತಹ ಅತಿ ಸೂಕ್ಷ್ಮ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಪರಿಣಿತರಲ್ಲದವರನ್ನ ನೇಮಿಸಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಮಾತು ಒಂದು ಉತ್ತಮ ಉದಾಹರಣೆ. ಇದು ಕ್ರಿಕೆಟ್ ಮ್ಯಾಚ್ನಲ್ಲಿ ಗೋಲ್ ಕೀಪರ್ನ ನಿಲ್ಲಿಸಿದ ಹಾಗೆ. ಸಂಬಂಧವೇ ಇಲ್ಲದವರನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂರಿಸಿದ್ರೆ ಆಗೋ ಅನಾಹುತವೇ ಬೇರೆ. ಏರ್ಲೈನ್, ರೆಗ್ಯುಲೇಟರ್, ಹೀಗೆ ಇಬ್ಬರ ಮೇಲೂ ಆರೋಪಗಳು ಕೇಳಿಬರುತ್ತವೆ. ಹಾಗಾದ್ರೆ ಈ ಬಗ್ಗೆ ಸರ್ಕಾರ ಏನ್ ಹೇಳುತ್ತೆ?
ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರು ಈ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿಸ್ತೀವಿ, 12 ದಿನಗಳಲ್ಲಿ ವರದಿ ಬರುತ್ತೆ, ತಪ್ಪಿತಸ್ಥರನ್ನ ಖಂಡಿತ ಬಿಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಸದ್ಯಕ್ಕೆ ತೆಗೆದುಕೊಂಡಿರೋ ಕ್ರಮ ಏನು? ದೇಶದ 65% ಮಾರುಕಟ್ಟೆ ಪಾಲು ಹೊಂದಿರುವ 5 ಲಕ್ಷ ಬುಕಿಂಗ್ಗಳನ್ನು ರದ್ದುಗೊಳಿಸಿದ ಏರ್ಲೈನ್ಗೆ ವಿಧಿಸಿದ ದಂಡ, ದಿನಕ್ಕೆ ಸುಮಾರು 230 ಫ್ಲೈಟ್ಗಳನ್ನು ಕಡಿತಗೊಳಿಸುವುದು, ಅಂದ್ರೆ ಅವರ ಒಟ್ಟು ಕಾರ್ಯಾಚರಣೆಯಲ್ಲಿ ಕೇವಲ 10% ಕಡಿತ. ಇದು ಲಕ್ಷಾಂತರ ಜನರಿಗೆ ಆದ ತೊಂದರೆಗೆ ಸರಿಸಮಾನವಾದ ದಂಡನ? ನೋಡಿ, ಈ ಘಟನೆ ಕೇವಲ ಒಂದೇ ಒಂದು ಏರ್ಲೈನ್ ಬಗ್ಗೆ ಅಲ್ಲ, ಇದು ನಮ್ಮ ಇಡೀ ಸಿಸ್ಟಮ್ನಲ್ಲಿರೋ ಆಳವಾದ ಸಮಸ್ಯೆಗಳನ್ನು ಹೊರಹಾಕಿದೆ. ಹಾಗಾದ್ರೆ ಮುಂದೆ ಏನ್ಮಾಡಬೇಕು? ಬದಲಾವಣೆ ಎಲ್ಲಿಂದ ಶುರುವಾಗಬೇಕು? ಈ ಬಿಕ್ಕಟ್ಟಿನ ನಂತರ ಹಲವಾರು ದೊಡ್ಡ ಪ್ರಶ್ನೆಗಳು ನಮ್ಮ ಮುಂದಿವೆ. ಡಿಜಿಸಿಎ ಒಂದು ಸ್ವತಂತ್ರ ಸಂಸ್ಥೆ ಆಗಬೇಕಾ? ಕಂಪನಿಗಳು ತಪ್ಪು ಮಾಡಿದ್ರೆ ದೊಡ್ಡ ಮಟ್ಟದ ಫೈನ್ ಹಾಕಬೇಕಾ? ನಿಯಂತ್ರಕ ಸಂಸ್ಥೆಗೆ ಮತ್ತೆ ತಜ್ಞರನ್ನ ಹೇಗೆ ತರಬೇಕು? ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಯಾಣಿಕರ ಹಕ್ಕುಗಳನ್ನು ಕಾಪಾಡೋದು ಹೇಗೆ? ಇವೆಲ್ಲಕ್ಕೂ ಉತ್ತರ ಸಿಗಲೇಬೇಕು. ಕೊನೆಗೆ ಉಳಿಯೋದು ಒಂದೇ ಪ್ರಶ್ನೆ. ಒಂದ್ ಕಡೆ ಕಂಪನಿಯ ಲಾಭ, ಇನ್ನೊಂದ್ ಕಡೆ ಜನರ ಸುರಕ್ಷತೆ. ಇವೆರಡರ ನಡುವೆ ಸಂಘರ್ಷ ಬಂದಾಗ ಸಾಮಾನ್ಯ ಪ್ರಯಾಣಿಕನನ್ನ ಕಾಪಾಡೋರು ಯಾರು? ಈ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ವಿಶ್ಲೇಷಣೆಯನ್ನ ಮುಗಿಸೋಣ.